ಕೊಡಗಿನ ಅಪರೂಪದ ಬಾಲಯೋಗ ಸಾಧಕಿ ಮದೆನಾಡಿನ ಬಿಕೆ ಸಿಂಚನ ಯೋಗಾಸನದಲ್ಲಿ ಹೊಸದಾಗಿ 3 ವಿಶ್ವ ದಾಖಲೆ ಬರೆದಿದ್ದಾಳೆ. ಆಕೆಯ ಸಾಧನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ. ಸಿಂಚನ ಯೋಗ ಮಾಡಲು ಆರಂಭಿಸಿದ್ರೆ ಮೈಯಲ್ಲಿ ಮೂಳೆ ಇಲ್ವೇನೋ ಅನಿಸುತ್ತೆ. ಅಷ್ಟೊಂದು ಸಲೀಸಾಗಿ ಮಂದಹಾಸದ ನಗು ಬೀರುತ್ತಾ ಕಷ್ಟಕರವಾದ ಯೋಗಾಸನ ಮಾಡೋದು ನೋಡಿದ್ರೆ ಯಾರೇ ಆದ್ರೂ ಹುಬ್ಬೇರಿಸೋದು ಗ್ಯಾರಂಟಿ. ಮೈಕೈ ತಿರುಗಿಸುತ್ತಾ ಹಿಂದಕ್ಕೆ ಬಾಗಿ ಕಾಲು ಹಿಡಿಯುತ್ತಾ ಸಾಗಿದ ಸಿಂಚನಾಳ ಯೋಗಾಸನದ ಭಂಗಿಗೆ ನೋಡುಗರು ನಿಬ್ಬೆರಗಾಗಿದ್ರು. ಆಕೆಯ ಯೋಗ ಪ್ರದರ್ಶನವನ್ನು ನೀವು ಒಮ್ಮೆ ಕಣ್ತುಂಬಿಕೊಳ್ಳಿ. ಈಗಾಗಲೇ ವಿಶ್ವ ದಾಖಲೆ ನಿರ್ಮಿಸಿರುವ ಮದೆನಾಡಿನ ಬಿಜಿಎಸ್ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಸಿಂಚನ ಕೀರ್ತಿಕುಮಾರ್ ಬುಧವಾರ ಮದೆನಾಡಿನ ಬಿಜಿಎಸ್ ಶಾಲೆಯಲ್ಲಿ ನಡೆದ ವಿಶ್ವ ದಾಖಲೆ ನಿರ್ಮಿಸುವ ಕಾರ್ಯಕ್ರಮದಲ್ಲಿ ತನ್ನದೇ ದಾಖಲೆಯನ್ನು ಮುರಿದರು. ಇದೇ ಸಂದರ್ಭ ಉರಬ್ರಾಸನ ಮೃಗಮುಖಾಸನದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ತಾನು ವ್ಯಾಸಂಗ ಮಾಡ್ತಿರುವ ಬಿಜಿಎಸ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಂಬಾಸನದಲ್ಲಿ 1 ನಿಮಿಷಕ್ಕೆ 15 ಮೀಟರ್ ಚಲಿಸಿ ದಾಖಲೆ ನಿರ್ಮಿಸಿದ್ರು. ಈ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ 1 ನಿಮಿಷದಲ್ಲಿ 10 ಮೀಟರ್ ನಡೆದು ಸಾಧನೆ ಮಾಡಿದ್ದಳು. ಹೊಸದಾಗಿ ಈ ಬಾರಿ ಉರಬ್ರಾಸನ ಮತ್ತು ಮೃಗಮುಖಾಸನದಲ್ಲಿ ದಾಖಲೆ ನಿರ್ಮಿಸಿದ್ರು. ಉರಬ್ರಾಸನದಲ್ಲಿ 1 ನಿಮಿಷ 4 ಸೆಕೆಂಡುಗಳ ಕಾಲ ಅದೇ ಸ್ಥಿತಿಯಲ್ಲಿದ್ರೆ ಮೃಗಮುಖಾಸನದಲ್ಲಿ 1 ನಿಮಿಷ 45 ಸೆಕೆಂಡ್ಸ್ ಏಕಸ್ಥಿತಿಯಲ್ಲಿದ್ದು ಹೊಸ ರೆಕಾರ್ಡ್ ಸೃಷ್ಟಿಸಿದ್ರು. ಸಿಂಚನಾಳ ಸಾಧನೆಯನ್ನು ವೀಕ್ಷಿಸುತ್ತಿದ್ದ ಗ್ರಾಮಸ್ಥರು, ಶಿಕ್ಷಕರು, ಪೋಷಕರು ಚಪ್ಪಾಳೆ ತಟ್ಟುತ್ತಾ ಪ್ರೋತ್ಸಾಹ ನೀಡುತ್ತಿದ್ದ ದೃಶ್ಯ ಕಂಡುಬಂತು. ಈ ಹಿಂದೆ ನೀರಾಲಂಬ ಪೂರ್ಣ ಚಕ್ರಾಸನದಲ್ಲಿ 1 ನಿಮಿಷಕ್ಕೆ 10 ಬಾರಿ ಮತ್ತು ಚಕ್ರಾಸನದಲ್ಲಿ 1 ನಿಮಿಷಕ್ಕೆ 25 ಬಾರಿ ಲೆಗ್ ರೊಟೇಷನ್ ಮಾಡುತ್ತಾ ವಿಶ್ವ ದಾಖಲೆ ಬರೆದಿದ್ದಳು. ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗಾಗಿ ಮತ್ತೊಮ್ಮೆ ಪ್ರದರ್ಶನ ಮಾಡಿ ಗಮನ ಸೆಳೆದಳು. ಸಿಂಚನ ಅವರ ಸಾಧನೆಗೆ ಮುಖ್ಯ ಕಾರಣ ಆಕೆಯ ತಾಯಿ ರೇಣುಕಾ. ದಿನನಿತ್ಯ ಯೋಗ ಮಾಡಿಸುವುದರ ಜೊತೆಗೆ ವಿವಿಧ ಯೋಗ ಆಸನಗಳ ಪರಿಚಯವನ್ನು ತಿಳಿಸಿಕೊಡುತ್ತಾರೆ. ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಯೋಗಾಭ್ಯಾಸ ಮಾಡಿಸುತ್ತಾರೆ. ಜೊತೆಗೆ ತಂದೆ ಕೀರ್ತಿಕುಮಾರ್ ಕೂಡ ಮಗಳ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಿಂಚನಳಿಗೆ ಕಳೆದ 6 ವರ್ಷದಿಂದ ನಾನು ಯೋಗಾಭ್ಯಾಸವನ್ನು ಮಾಡಿಸ್ತಿದ್ದೇನೆ. ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಹೀಗೆ ನಾನು ಅವಳಿಗೆ ಅಭ್ಯಾಸವನ್ನು ಮಾಡಿಸ್ತಿದ್ದೇನೆ. ಈಗಾಗಲೇ ಅವಳು 5 ದಾಖಲೆಯನ್ನು ಮಾಡಿದ್ದಾಳೆ. ಅದು 3 ವಿಶ್ವ ದಾಖಲೆ, 1 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಈಗಾಗಲೇ ಮಾಡಿದ್ದಾಳೆ. ಅವಳು ನಿರಂತರ ಅಭ್ಯಾಸದಿಂದ ಇದು ಸಾಧ್ಯವಾಯಿತು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಇವತ್ತಿನ ದಿನ ಅವಳು 3 ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ಅದು ಒಂದು ನಿಮಿಷದಲ್ಲಿ ಒಂದೊಂದು ದಾಖಲೆಯನ್ನು ಮಾಡಿದ್ದಾಳೆ. ಇವತ್ತು 3 ಪ್ರದರ್ಶನ ಮಾಡಿದ್ದು, ಒಂದು ಡಿಂಬಾಸನದಲ್ಲಿ ನಡೆಯುವಂಥದ್ದು, ಅದು 1 ನಿಮಿಷದಲ್ಲಿ 15 ಮೀಟರ್ ಮಾಡಿದ್ದಾಳೆ. ಇದೇ ದಾಖಲೆಯನ್ನು ಮೊದಲು ವಿಶ್ವ ದಾಖಲೆ ಮಾಡಿದ್ದು 1 ನಿಮಿಷದಲ್ಲಿ 10 ಮೀಟರ್ ನಡೆಯುವ ಮೂಲಕ ಅವಳು ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ನಂತರ ಉರಬ್ರಾಸನ, ಈ ಆಸನದಲ್ಲಿ ಅವಳು ಅದೇ ಸ್ಥಿತಿಯಲ್ಲಿ 1 ನಿಮಿಷ ಇರುವ ಮೂಲಕ ಅವಳು ಈ ದಾಖಲೆಯನ್ನು ಮಾಡಿದ್ದು. ಹಾಗೆಯೇ ಮೃಗಮುಖಾಸನ ಆಸನದಲ್ಲಿ ಅವಳು 1 ನಿಮಿಷ ಇರುವ ಅದೇ ಸ್ಥಿತಿಯಲ್ಲಿ ಇರುವ ಹಾಗೆ ಒಂದು ದಾಖಲೆಯನ್ನು, ಒಟ್ಟು 3 ದಾಖಲೆಯನ್ನು ಮಾಡಿದ್ದಾಳೆ. ಈಗಾಗಲೇ ಅವಳದು 8 ದಾಖಲೆಯನ್ನು ಆಗಿದೆ. ಅದರಲ್ಲಿ 6 ವಿಶ್ವ ದಾಖಲೆ, 2 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್. ಇದಕ್ಕೆ ಎಲ್ಲರ ಊರಿನವರ ಹಾಗೆ ನಮ್ಮ ಯಜಮಾನರು ಕೀರ್ತಿಕುಮಾರ್ ಇವರ ಸಪೋರ್ಟ್ ತುಂಬ ಇದೆ. ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ನನ್ನ ಮಗಳು ಸಿಂಚನ ಅನ್ನೋದಕ್ಕಿಂತ ಸಿಂಚನಳ ತಾಯಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಪೋಷಕರ ಪ್ರೋತ್ಸಾಹದಿಂದಲೇ ವಿಶ್ವ ದಾಖಲೆ ನಿರ್ಮಿಸಲು ಸಾಧ್ಯವಾಯಿತು ಎನ್ನುವ ಸಾಧಕಿ ಸಿಂಚನ ಗಿನ್ನಿಸ್ ದಾಖಲೆ ಬರೆಯುವುದನ್ನೇ ಮುಂದಿನ ಗುರಿಯಾಗಿಸಿಕೊಂಡಿದ್ದಾರೆ. ನಾನು ಸಂಜೆ ಮತ್ತು ಬೆಳಿಗ್ಗೆ ಯೋಗಾಭ್ಯಾಸವನ್ನು ಮಾಡುತ್ತೇನೆ. ನಾನು ಮೊದಲು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಅದರಲ್ಲಿ ರೊಟೇಷನ್ 10 ಟೈಮ್ಸ್ ಇನ್ 1 ಮಿನಿಟ್, ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಅದರಲ್ಲಿ ತುಂಬ ಆಸನಗಳನ್ನು ಮಾಡಿ ರೆಕಾರ್ಡ್ ಮಾಡಿದ್ದು. ಆದ ಮೇಲೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಅದನ್ನು ನಾನು ಸ್ಲೈಡಿಂಗ್ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ ಮಾಡಿದ್ದು. ಹಾಗೂ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ನಿರ್ಮಲ
ನೀಲರಂಬ ಪೂರ್ಣ ಚಕ್ರಾಸನದಲ್ಲಿ 10 ಸಲ 1 ನಿಮಿಷಕ್ಕೆ ಮಾಡಿದ್ದು. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ರೊಟೇಷನ್ ಚೆಸ್ಟ್ ಸ್ಟ್ಯಾಂಡಿಂಗ್ ರೊಟೇಷನ್ 25 ಸಲ ಮಾಡಿದ್ದು, ಅದರಲ್ಲಿ ವಿಶ್ವ ದಾಖಲೆ ಆಯಿತು. ನನಗೆ ತುಂಬ ಖುಷಿ ಆಯಿತು. ಮುಂದೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಿದ್ದೇನೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಆದಿಚುಂಚನಗಿರಿ ಮಠದ ಕೊಡಗು ಮೈಸೂರು ಕಾರ್ಯದರ್ಶಿ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಸಿಂಚನಾಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಆಕೆಯ ಸಾಧನೆಯ ಹಾದಿಯಲ್ಲೇ ಶಾಲೆಯ ಉಳಿದ ವಿದ್ಯಾರ್ಥಿಗಳು ಮುನ್ನಡೆಯುವಂತೆ ಕಿವಿಮಾತು ಹೇಳಿದರು. ನಮ್ಮ ಶಾಲೆ ಮಗು ವಿಶ್ವಮಟ್ಟಕ್ಕೆ ದಾಖಲೆಯನ್ನು ಮಾಡಿದ್ದಾಳೆ ಅಂತ ಅಂದಾಗ ಎಲ್ಲೂ ಇಲ್ಲದ ಹೆಮ್ಮೆ, ಸಂತೋಷ. ನಾವು ಹೆಮ್ಮೆ ಪಡೋಣ. ಈ ಸುಂದರ ನಾಡಿನಲ್ಲಿ, ಹಸಿರು ಬೀಡಿನಲ್ಲಿ ನಮ್ಮ ಮಗು ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಪ್ರೋತ್ಸಾಹವಾಗಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಒಂದು ಒಳ್ಳೆಯ ಅವರ ಪೋಷಕರಾಗಿ ಅವರು ನಿಂತಿದ್ದಾರೆ. ತುಂಬ ಸಂತೋಷ, ಹೆಮ್ಮೆ ಆಗ್ತದೆ. ಅವಳು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ. ಒಂದೊಂದು ಏನು ಆಸನಗಳನ್ನು ಮಾಡೋದಕ್ಕೆ ನಮಗೆ ಕಷ್ಟ ಆಗ್ತದೆ, ಆದರೆ ಅವಳು 3 ಆಸನಗಳನ್ನು 1 ನಿಮಿಷ, 1 ನಿಮಿಷದ 40 ನಿಮಿಷ, ಈಗ ಅಧಿಕವಾಗಿ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಅವಳು ಹೊಂದಿದ್ದಾಳೆ. ಅದೆಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಅದು ಮುಂದಿನ ದಿನದಲ್ಲಿ ಅದು ಪ್ರಯೋಜನ ಆಗ್ತದೆ. ಮಕ್ಕಳ ನೀವೆಲ್ಲರೂ ಕೂಡ ಅವಳನ್ನು ಮಾಡಿದಂಥ ಸಾಧನೆಯನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ಒಂದು ದಿವಸ ಇಂತಹ ಸಾಧನೆಯನ್ನು ಮಾಡಲಿಕ್ಕೆ ನೀವು ಅಧಿಕಾರಿಗಳಾಗ್ತೀರಿ ಅಂತ ಶಕ್ತಿಯನ್ನು ಕಾಲಭೈರವೇಶ್ವರ ಸ್ವಾಮಿ ಜಗತ್ತು ಬಾಲಗಂಗಾನಾಥ ಮಹಾಸ್ವಾಮಿ ತುಂಬಿಕೊಳ್ಳಿ ಅಂತ ಹೇಳ್ತಾರೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಹೆಡ್ ಡಾಕ್ಟರ್ ಮನೀಶ್ ವಿಷ್ಣೋಯ್ ಮಾತನಾಡಿ, 6 ವರ್ಷದ ಬಾಲಕಿ ಒಂದೇ ಸಮಯದಲ್ಲಿ ಅತ್ಯಂತ ಕಷ್ಟಕರವಾದ ಯೋಗಾಸನಗಳನ್ನು ಮಾಡಿ 3 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದು ಆಶ್ಚರ್ಯ ಎನಿಸಿತು. ಪೋಷಕರ ಮಾರ್ಗದರ್ಶನದಲ್ಲಿ ಇಂತಹ ದೊಡ್ಡ ಸಾಧನೆ ಮಾಡಿರುವುದು ಶ್ಲಾಘನೀಯ ಎಂದರು. And we visit many world records, but this is the first time I am having a world record attempt by single person and 3 world records one by one. It's very difficult because we have seen it, how difficult yoga pose that was, and one by one she has attempted 3 world records. To be very true, it takes life for somebody to create a single world record. But what she did, that is really wonderful. I am very sure that it's not the starting. She will do many things and definitely she will bring the name of her mother and father in front of the world. And many congratulations for this. Now today I am announcing that 3 world records. That is first of longest distance traveled in Tiryan Mukuttasana pose, that has been now achieved by B.K. Sinchana, and she did it for 15 meters. Earlier she was having this world record for 10 meters, but now she is breaking her own record with 15 meters distance, traveling in the position of Tiryan Mukuttasana. Another world record is of the Urbhasan Yoga, and she has performed it for 1 minute 4 seconds. This is the new world record she has created. And the third and more important world record, that is of the longest performance of Mrag Mukhasana Yoga, that she performed for 1 minute and 45 seconds. Many congratulations. I will say one thing, if some children is making world record, it means definitely there are parents behind them. So I definitely appreciate Mrs. B.S. Renuka ji and Mr. B.K. Kirti Kumar ji. Because of you guided your daughter to create the history. ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ತಂದೆ ತಾಯಿಯ ಪ್ರೋತ್ಸಾಹ ಮತ್ತು ಬೆಂಬಲದಿಂದಲೇ ಸಿಂಚನ ವಿಶ್ವ ದಾಖಲೆ ನಿರ್ಮಿಸಲು ಸಾಧ್ಯವಾಯಿತು. ಆಕೆಯ ಸಾಧನೆ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರುವ ವಿಚಾರ ಎಂದರು. ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ. ಆರಂಭದಲ್ಲಿ ಇದಕ್ಕೆ ಟೀಕೆಗಳು ಕೇಳಿಬಂದವು. ಆನಂತರದಲ್ಲಿ ಟೀಕಿಸಿದವರೇ ಯೋಗವನ್ನು ಒಪ್ಪಿಕೊಳ್ಳುವಂತಾಯಿತು. ಉತ್ತಮ ಆರೋಗ್ಯ ಮತ್ತು ಏಕಾಗ್ರತೆಗೆ ಯೋಗ ಸಹಕಾರಿಯಾಗಿದೆ ಎಂದು ಹೇಳಿದರು. ತಾಯಿ ಅವರು ಕೊಟ್ಟಂಥ ಪ್ರೋತ್ಸಾಹ
ಅದು ಎಲ್ಲದರಿಂದ ಬಹುಶಃ ಇವತ್ತು ಯೋಗದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬಹಳ ಮುಖ್ಯವಾಗಿ ಬಹುಶಃ ಆಲ್ ದಿ ವೇ ಮಧ್ಯಪ್ರದೇಶದಿಂದ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಲಿಕ್ಕೆ ನಮ್ಮ ಕ್ಯಾಪ್ಟನ್ ಮನೀಶ್ ವೈಷ್ಣವ್ ಅವರು ಆಗಮಿಸಿದ್ದಾರೆ. ಆನ್ ಬಿಹಾಫ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮೈ ಪರ್ಸನಲ್ congratulations and all the way you have come. It is really appreciable. ಅದು ಹಾಗಾಗಿ ಇವತ್ತು ಯೋಗ ಅನ್ನುವಂಥದ್ದು ಏನು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಿದ್ದು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಯೋಗ ಅನ್ನುವಂಥದ್ದು ಅದರ ಇಂಪಾರ್ಟೆನ್ಸ್ ಏನು, ಯಾತಕ್ಕೋಸ್ಕರ ಯೋಗ ಡೇ, ವರ್ಲ್ಡ್ ಯೋಗ ಡೇ ಜೂನ್ 21 ಅದನ್ನು ಡಿಕ್ಲೇರ್ ಮಾಡಿದ್ದರಿಂದ ಫಸ್ಟಿಗೆ ಟೀಕೆ ಎಲ್ಲ ಇತ್ತು. ಆದರೆ ಇವತ್ತು ಯಾರು ಟೀಕೆ ಮಾಡ್ತಾವ್ರೆ ಅವರೇ ಮೊದಲು ಬರುವಂತಾಗಿದೆ. ಯೋಗದಿಂದ ಏನೇನು ಆಗುತ್ತೆ, ಒಂದು ಆರೋಗ್ಯ ದೃಷ್ಟಿಯಿಂದ, ಹಾಗೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡುವಂಥದ್ದು. ಇವತ್ತು ಯಾರೋ ಬೆಳಗ್ಗೆ ಎದ್ದು ಯೋಗ ಮಾಡದವರು ಹೆಚ್ಚಿನವರು ಇಲ್ಲ. ಯಾರು ವೃತ್ತಿ ರೈತರು ಅವರು ಬಿಡಿ 5 ಗಂಟೆಗೆ ಎದ್ದು ಅವ್ರ ಕೆಲಸ ಅದೇ ಒಂಥರದ ಯೋಗ ಆಗುತ್ತೆ. ಯಾರು ಬೇರೆ ಬೇರೆ ಪ್ರೊಫೆಷನಲಿಸ್ಟ್ ಇದ್ದಾರೆ ಅವರನ್ನು ಕೇಳಿದರೆ ಒಂದಿಷ್ಟು ಯೋಗ ಮಾಡಿ ಬರುವಂಥದ್ದು ಮನಸ್ಸಿಗೆ ಸದಾ ನೆಮ್ಮದಿ ಇರುತ್ತದೆ, ಗಟ್ಟಿ ಇರುತ್ತದೆ. ಈ ಹಿನ್ನೆಲೆಯ ಒಳಗೆ ಬಹುಶಃ ಇವತ್ತು ಕುಮಾರಿ ಸಿಂಚನ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥದ್ದು ಅವ್ರ ತಂದೆ ತಾಯಿ ಸಂಸ್ಥೆಗೆ ಮಾತ್ರ ಅಲ್ಲ, ಈ ನಾಡಿಗೆ ಹೆಮ್ಮೆ ತರುವಂಥ, ಕೊಡಗು ಜಿಲ್ಲೆಗೆ, ಕರ್ನಾಟಕಕ್ಕೆ ಹೆಮ್ಮೆ ತರುವಂಥ. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಮಕ್ಕಳ ಪ್ರತಿಭೆ ಗುರುತಿಸಿ ಅವರಿಗೆ ಪ್ರಾಥಮಿಕ ಹಂತದಲ್ಲೇ ಪ್ರೋತ್ಸಾಹ ನೀಡುವ ಜವಾಬ್ದಾರಿ ಪೋಷಕರದ್ದಾಗಿರುತ್ತದೆ. ಅದರಂತೆ ಸಿಂಚನಾಳ ಪೋಷಕರು ಸಹ ಆಕೆಯ ಸಾಧನೆಗೆ ಕಾರಣಕರ್ತರಾಗಿದ್ದಾರೆ. ಮುಂದೆ ಸಿಂಚನ ಯೋಗ ಕಲೆಯಲ್ಲಿ ಹೆಚ್ಚಿನ ಸಾಧನೆ ತೋರುವಂತಾಗಲಿ ಎಂದು ಆಶಿಸಿದರು. ಒಂದು ವಿಶ್ವ ದಾಖಲೆಯ ಪ್ರತಿಮೆಯನ್ನು ಈ ಗ್ರಾಮ ಇವತ್ತು ರಾಷ್ಟ್ರಕ್ಕೆ ಕೊಟ್ಟಿದೆ. ಇಡೀ ರಾಷ್ಟ್ರ ಇವತ್ತು ಇದನ್ನು ಗಮನಿಸ್ತದೆ. ಮುಂದಿನ ದಿನಗಳಲ್ಲಿ ಆ ಸಿಂಚನ ಕುಮಾರಿ ಏನಿದ್ದಾರೆ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಯೋಗದಲ್ಲಿ ಕಂಡುಕೊಂಡು ಇನ್ನಷ್ಟು ದಾಖಲೆಗಳನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ನಾವು ಶುಭವನ್ನು ಹಾರೈಸೋಣ. ಆ ಮಗುವಿನ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಅವರ ತಂದೆ ತಾಯಿಯನ್ನು ಸದಾಕಾಲ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಕೊಡ್ತಕ್ಕಂಥ ಪ್ರೋತ್ಸಾಹ ತಂದೆ ತಾಯಿಯಿಂದ ಇರ್ತದೆ ಮತ್ತು ಆ ಶಿಕ್ಷಣ ಪಡೀತಕ್ಕಂಥ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಎಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೋ ಆ ಶಾಲೆಯ ಒಂದು ಶಿಕ್ಷಕರ ಮಾರ್ಗದರ್ಶನ ಇರ್ತದೆ. ಎಲ್ಲವೂ ಕ್ರೋಢೀಕರಣಗೊಂಡು ಇವತ್ತು ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥ ಕುಮಾರಿ ಸಿಂಚನಳಿಗೆ ಭವಿಷ್ಯದಲ್ಲಿ ಭಗವಂತ ಇನ್ನಷ್ಟು ಶ್ರೇಯಸ್ಸನ್ನು ಕೊಡಲಿ ಅಂತ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಹೆಡ್ ಡಾಕ್ಟರ್ ಮನೀಶ್ ವಿಷ್ಣೋಯ್ ಅವರು ಸಿಂಚನಾಳಿಗೆ ವಿಶ್ವ ದಾಖಲೆಯ ಅರ್ಹತಾ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಡಿಡಿಪಿಐ ರಂಗದಾಮಪ್ಪ, ಆಯುಷ್ ಅಧಿಕಾರಿ ಅರುಣ್, ಮಾಜಿ ಪ್ರಾಂಶುಪಾಲರಾದ ಬಿಆರ್ ಜೋಯಪ್ಪ, ನಿವೃತ್ತ ಉಪನ್ಯಾಸಕ ಶಿವರಾಮ್, ಯೋಗ ಗುರು ಕೆಕೆ ಮಹೇಶ್ ಕುಮಾರ್, ಸಿಂಚನಾಳ ತಂದೆ ಬಿಸಿ ಕೀರ್ತಿಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು.